ಆಲ್ ರೈಟ್, ಎಲ್ಲರೂ 50 ಸ್ಕ್ವಾಟ್ಸ್ ಮಾಡಿ. ಸರ್ 50ನಾ? ಕ್ವೆಶ್ಚನ್ ಮಾಡಿದ್ರೆ 10 ಎಕ್ಸ್ಟ್ರಾ, ಟೋಟಲಿ 60. ಕಮ್ ಆನ್, ಸ್ಟಾರ್ಟ್. 1 2 3 4 5 6. ಕಮಲಿ, ಸರ್ ಎಲ್ಲಿದೆ ಗಮನ? ಸಾರಿ ಸರ್. ಸ್ಟಾರ್ಟ್. ಹಾಯ್ ಸರ್. ಹಾಯ್. ಹಾಯ್, ರಿಷಿ ನಂದ, ಇಂಗ್ಲೀಷ್ ಲೆಕ್ಚರರ್. ನಿಮ್ಮ ಬಗ್ಗೆ ಪ್ರಿನ್ಸಿಪಾಲ್ ಅವ್ರು ಹೇಳಿದ್ರು, ತುಂಬ ಫಿಟ್ಟಾಗೇ ಇದ್ದೀರಾ, ಲೆಕ್ಚರರ್ ಅಂತ ಗೊತ್ತಾಗೋದಿಲ್ಲ. ಕಬಡ್ಡಿಲಿ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಕಾಲೇಜ್ ಡೇಸಲ್ಲಿ. ಈಗ ಪ್ರಾಕ್ಟೀಸು ಇಲ್ಲ, ಟೈಮು ಇಲ್ಲ. ಸರ್ ನಿಮ್ಮ ತವ ಮಾತಾಡಬೇಕಿತ್ತು. ಕ್ಯಾಪ್ಟನ್, 50 ಸ್ಕ್ವಾಟ್ಸ್ ಅಂತ ಹೇಳಿದ್ನಲ್ಲ. ಪ್ಲೀಸ್ ಸರ್, ನಿಮ್ಮ ತವ ಮಾತಾಡಿ ಆಮ್ಯಾಗ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಎಕ್ಸ್ಕ್ಯೂಸ್ ಮಿ ಸರ್. ಯಾ, ಪ್ಲೀಸ್. ಸರಿ ಸರ್, ನಾನು ಹೊರಡ್ತೀನಿ. ಯು ಪ್ಲೀಸ್ ಕ್ಯಾರಿ ಆನ್. ಇರಿ ಸರ್, ಹೇಗಿದ್ರು ಕ್ಲಾಸ್ ಇಲ್ಲ. ನಾಳೆ ಯೂನಿವರ್ಸಿಟಿ ಲೆವೆಲಲ್ಲಿ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡೋ ಟೀಮ್ ಇದು. ಹಾಗೆ ಹೊರಟ್ರೆ ಹೇಗೆ? ಲಿಸನ್ ಎವ್ರಿವಾನ್, ಕ್ಯಾಪ್ಟನ್ ಕಮಲಿಯಿಂದ ಒಂದು ರಿಕ್ವೆಸ್ಟ್ ಇದೆ. ಅವರಿಗೆ ಕ್ಯಾಪ್ಟನ್ ಆಗಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ವಂತೆ. ತನ್ನ ಸ್ಥಾನನ ಅನಿಕಾ ಮಹಾಜನ್ ಅವರಿಗೆ ಬಿಟ್ಕೊಡ್ತಿದ್ದಾರೆ. ಏ ಕಮಲಿ, ನಿಂಗೇನು ತಲೆ ಕೆಟ್ಟಿದ್ಯಾ ನವಿ? ನಿಂಗಿ, ಸೈಲೆನ್ಸ್. ಕಮಲಿ ಕೈಗೆ ಏಟಾಗಿರೋದ್ರಿಂದ ನಾನು ಈ ರಿಕ್ವೆಸ್ಟ್ನ ಒಪ್ಕೋತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್, ಅನಿಕಾ ಇದಕ್ಕೂ ಮುಂಚೆ ಕ್ಯಾಪ್ಟನ್ ಆಗಿದ್ದಂಥ ಹುಡುಗಿ. ಐ ಹೋಪ್ ಶಿ ಕ್ಯಾನ್ ಹ್ಯಾಂಡಲ್ ಇಟ್. ಸರ್, ಹಾಗಾದ್ರೆ ನಮ್ಮ ಅನಿಕಾನೇ ಈಗ ಟೀಮ್ ಕ್ಯಾಪ್ಟನಾ? ಎಸ್, ಕಮಲಿ ಅವರಾಗೆ ಬಿಟ್ಕೊಟ್ರು ಅಂತ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದ್ರು. ಬಟ್ ಅವ್ರು ಮಾಡಿದಂತಹ ಸ್ಯಾಕ್ರಿಫೈಸ್ ನಿಮ್ಗೆಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಹೇಳ್ತಿದ್ದೀನಿ. ಇನ್ಮೇಲಿಂದ ನಿಮ್ಮ ಟೀಮ್ ಕ್ಯಾಪ್ಟನ್ ಅನಿಕಾ ಮಹಾಜನ್. ಯಾವಾಗಲೂ ಹೀಗೇನಾ ನೀವು? ಹೆಂಗೆ? ಏನಿಲ್ಲ ಬಿಡಿ. ಎಲ್ಲಿ ಕಾಲ್ ಕೊಡಿ. ಅಯ್ಯೋ ಸರ್, ದೊಡ್ಡವ್ರು ಚಿಕ್ಕವ್ರ ಕಾಲು ಮುಟ್ಬಾರ್ದು. ಯಾರು ದೊಡ್ಡವರು? ಎಲ್ರಿಗಿಂತ ನೀವೇ ದೊಡ್ಡವರು ಅಂತ ಪ್ರೂವ್ ಮಾಡ್ಬಿಟ್ರಲ್ಲ. ವಾಮನ 3ನೇ ಹೆಜ್ಜೆ ಇಟ್ಟ ಹಾಗೆ ಇಲ್ಲಿ ನಿಮ್ಗಿಂತ ದೊಡ್ಡವರು ಅಂತ ಯಾರೂ ಇಲ್ಲ. ಅದು ಸಾಧ್ಯನೇ ಇಲ್ಲ. ಏನು ಹೇಳ್ತಿದ್ದೀರಾ ಸರ್?
ಕ್ಯಾಪ್ಟನ್ಸಿ ಬಿಟ್ಕೊಟ್ರಲ್ಲ, ಯಾಕೆ? ನಿಮಗೆ ಕಬಡ್ಡಿ ಎಷ್ಟು ಇಷ್ಟ ಅಂತ ಎಲ್ರಿಗೂ ಗೊತ್ತು. ಆದರೆ ಕಬಡ್ಡಿ ಅಂದರೆ ಪ್ರಾಣ ಅಂತ ನನಗೆ ಮಾತ್ರ ಗೊತ್ತು ಕಮಲಿ ಅವರೇ. ನಿಮ್ಮ ಊರಿನಲ್ಲಿ ನಡೀತಿದ್ದ ಮ್ಯಾಚ್ಗೆ ನಿಮ್ಮನ್ನು ಹೋಗಕ್ಕೆ ಬಿಡದೆ ಮನೇಲಿ ಕೂಡಾಕ್ದಾಗ ನಾನು ನಿಮ್ಮನ್ನು ಆ ಪಂದ್ಯಕ್ಕೆ ಕರ್ಕೊಂಡು ಹೋಗಿದ್ದೆ. ಆ ಕ್ಷಣದಲ್ಲೇ ಗೊತ್ತಾಯ್ತು ನೀವು ಈ ಆಟಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರಾ ಅಂತ. ಅಲ್ಲ, ಇಷ್ಟೊಂದು ಪ್ಯಾಷನ್ ಇಟ್ಕೊಂಡಿರೋರು ಕ್ಯಾಪ್ಟನ್ಸಿನ ತ್ಯಾಗ ಮಾಡಿದ್ರಿ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ಸರ್, ಇದ್ರಾಗ ತ್ಯಾಗ ಏನೈತೆ ಸರ್? ನನಗಿಂತ ಕಾಲೇಜ್ ಟೀಮ್ ಆಗಿ ಅನುಭವ ಇದ್ದವಳು ಅನಿಕಾ. ಈ ದಿನ ಕ್ಯಾಪ್ಟನ್ ಆಗು ಇದ್ದವಳು. ಅವಳು ಚೆಂದಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನಂಗೈತೆ ಸರ್. ಕಮಲಿ ಅವರೇ, ಒಬ್ಬ ಕ್ಯಾಪ್ಟನ್ ಲಕ್ಷಣ ಏನು ಗೊತ್ತಾ? ತನ್ನ ತಂಡನ ನಿಭಾಯಿಸೋದು ಮಾತ್ರ ಅಲ್ಲ, ಅವನು ಕ್ಯಾಪ್ಟನ್ ಆಗಿದ್ರು ಅವನು ಒಬ್ಬ ಆಟಗಾರ ಅಂತ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕ್ಯಾಪ್ಟನ್ ಅಂತ ಅರ್ಥ ಮಾಡಿಸೋದು. ನಿಮಗೂ ಮೆಚುರಿಟಿ ಇದೆ ಕಮಲಿ ಅವರೇ. ಕ್ಯಾಪ್ಟನ್ ಸ್ಥಾನನ ಬಿಟ್ಕೊಟ್ಟಿದ್ದು ನಿಮ್ಮ ಇಷ್ಟನೇ ಆಗಿರ್ಬೋದು, ಆದರೆ ನಮ್ಮೆಲ್ರಿಗೂ ನೀವೇ ಕ್ಯಾಪ್ಟನ್ ಆಗಿರಬೇಕು ಅನ್ನೋದೇ ಇಷ್ಟ. ಇಲ್ಲ ಸರ್, ಎಲ್ಲದಕ್ಕಿಂತ ಮುಖ್ಯವಾಗಿ ಅನಿಕಾ ಸಂತೋಷವಾಗಿರ್ಬೇಕು. ಅನಿಕಾ, ಮುಖ್ಯವಾಗಿ ಫಿಸಿಯೋ ಒಬ್ರನ್ನ ಅಪಾಯಿಂಟ್ ಮಾಡು. ಬ್ಯಾಕಪ್ ಒಬ್ರು ಇರಲೇಬೇಕು. ನೋಟ್ ಮಾಡ್ಕೋ. ಅಷ್ಟೇ ಅಲ್ವಾ ಸರ್? ವೇಟ್, ಏನು ಅವಸರ? ಎಲ್ಲರ ಹೆಸರಿನ ಹೊಸ ಜರ್ಸೀಸ್ ರೆಡಿ ಆಗಬೇಕು. ಹಾಂ ಸರ್. ಹಾಂ ಸರ್ ಅಲ್ಲ, ನೋಟ್ ಮಾಡ್ಕೋ. ಮ್ಯಾಚ್ ಪ್ಲ್ಯಾನ್ ರೆಡಿ ಇದೆ, ಅದನ್ನು ಪ್ರಿಂಟ್ಔಟ್ ತೊಗೊಂಡು ಎಲ್ಲ ಪ್ಲೇಯರ್ಸ್ಗೂ ಕೊಡು. ನಾನಾ? ಮತ್ತೆ ಕ್ಯಾಪ್ಟನ್ ನೀನೇ ಅಲ್ವಾ? ಸರಿ ಸರ್. ನಮಗೆ ಯಾವ್ಯಾವ ರೌಂಡಲ್ಲಿ ಯಾರ್ಯಾರ ವಿರುದ್ಧ ಮ್ಯಾಚ್ ಆಡ್ತೀವಿ ಅನ್ನೋದು ಮೊದಲೇ ಗೊತ್ತಿರಬೇಕು. ಫೈನಲ್ 6 ಮೆಂಬರ್ಸ್ ಯಾರ ಟೀಮಲ್ಲಿ ಇರ್ತಾರೆ ಅನ್ನೋದು ಇವತ್ತೇ ಡಿಸೈಡ್ ಆಗಬೇಕು. ಅನಿಕಾ, ಎಸ್ ಸರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಕಬಡ್ಡಿ ಗ್ರೌಂಡ್ ಕ್ಲೀನ್ ಆಗಬೇಕು. ನಾಳೆ ಆಡೋ ಮ್ಯಾಚಿಗೆ ಬೆಳಗ್ಗೆ ಬೇಗ ರಿಹರ್ಸಲ್ಸ್ ಇರುತ್ತೆ. ಖುದ್ದಾಗಿ ನಿನ್ನೆ ನಿನ್ನ ಟೀಮ್ಮೇಟ್ಸ್ ಜೊತೆ ಹೋಗಿ ಗ್ರೌಂಡನ್ನು ಕ್ಲೀನ್ ಮಾಡಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಗುಡ್. ಇಳಿನ ಬಿಲದಲ್ಲಿ ಹಾಕಿ ಹುಲಿ ಬಾಲ ಇಟ್ಕೊಂಡಾಗೈತಲ್ಲಪ್ಪ. ಕ್ಯಾಪ್ಟನ್ ಮೇಡಮ್, ಇನ್ನೂ ಇಲ್ಲೇನ್ ಮಾಡ್ತೀರಾ? ಬನ್ನಿ ಹೋಗುಮ್ಮ. ನಿಂಗೆ ಹುಡುಗಾಟ ಸಾಕು. ಬೈತ್ಯಾ? ಬೈ. ಇನ್ಯಾಕ್ ನೀನೇಯ ನಮ್ಮ ಕ್ಯಾಪ್ಟನ್, ಏನಂತೀರಾ ಸರ್? ಹೇ, ನಾನು ಅದನ್ನೇ ಹೇಳ್ತಿದ್ದೆ. ಸೂಪರ್ ಸರ್, ಹೊಡಿರಿ ಕೈ. ಸಾಕದೇನು ಹೇಳವ್ವಿ. ಇನ್ನೇನು, ಹುಡ್ಗಿರೆಲ್ಲ ನಿನ್ಗೋಸ್ಕರ ಕಾಯ್ಕೊಂಡು ನಿಂತವ್ರೆ. ನೀನು ಬಂದು ಅವ್ರಿಗೆ ನಮ್ಮ ಹಳ್ಳಿ ಪಾಠಗಳನ್ನೆಲ್ಲ ಹೇಳ್ಕೊಡು. ಅದು ಏಟೆ ಕೋಚಿಂಗ್ ಮಾಡಿದ್ರು ಕಮಲಿ ಹೇಳ್ಕೊಟ್ರೆ ತಕ್ಕಂತ ತಲೆಗತ್ತೈತೆ ಅಂತ ಹುಡ್ಗಿರೆಲ್ಲ ಹೇಳ್ತವ್ರೆ. ಬಾ ಕಮಲಿ. ಸರ್, ನಾನಿನ್ ಬರ್ತೀನಿ. ಕಮಲಿ ಅವರೇ, 1 ನಿಮಿಷ. ಕೈಯಲ್ಲೇನು ಅಂತ ಆಗ್ಲೇ ಕೇಳಿದ್ರಲ್ಲ, ಏನ್ ಸರ್ ಅದು? ಕಮಲಿ ಅವ್ರಿಗೋಸ್ಕರ. ಓಹೋ, ಪ್ರೇಮದ ಹುಡುಗರೇನಾ? ನಿಂಗೆ ಸರಿ ಸರಿ. ಕಮಲಿ ಅವರೇ, ನಿಮ್ಗೋಸ್ಕರ. ಏನ್ ಸರ್ ಅದು? ನಿಮ್ಮ ಕೈಗೆ ಪೆಟ್ಟಾಗಿದೆಯಲ್ಲ, ಇದನ್ನ ಹಾಕೊಂಡ್ರೆ ಏನೂ ಆಗಲ್ಲ. ಅಯ್ಯೋ ಸರ್, ಅವಳೇನ್ ಕಬಡ್ಡಿ ಆಡ್ತಾವಳೋ ಕುಸ್ತಿ ಆಡ್ತಾವಳೋ? ಏನಾಗೈತೆ ಸರ್ ನಿಮ್ಗೆ? ತಗೊಳ್ಳಿ ಕಮಲಿ ಅವರೇ.
ಕಮ್ಲಿ ರಿಸಿ ಸಾರಿ ಪ್ರಪಂಚದಾಗೆ ಇಲ್ಲ, ಬಾ ನಾ ಹೋಗುಮ. ಇನ್ನೂ ಕೆಲಸ ಮುಗ್ದಿಲ್ವಾ? ಗಾಡ್, ಏನು ಕಣ್ ಕಾಣ್ತಿಲ್ವಾ? ಅಲ್ಲಿ ಬಿದ್ದಿರೋ ಕಸನ ಯಾರು ತೆಗಿತಾರೆ? ಕೋಚ್ ಬಂದು ನೋಡಿದ್ರೆ ನನ್ನನ್ನ ಬೈತಾರೆ ಅಷ್ಟೇ. ನೋಡ್ಕೊಂಡು ಸರಿಯಾಗಿ ಕ್ಲೀನ್ ಮಾಡಿ. ಏಯ್, ಏನು ಊರೆಲ್ಲ ತಿರ್ಗಾಡ್ಕೊಂಡು ಬಂದ್ರಾ? ಕ್ಲಾಸ್ ಮುಗಿದ ತಕ್ಷಣ ಇಲ್ಲಿ ಬರ್ಬೇಕು ಅಂತ ಹೇಳ್ದೆ ತಾನೆ? ಹಲೋ ಅಮ್ಮಿ, ಬಸಿ ನೋಡ್ಕೊಂಡು ಮಾತಾಡು. ಈಗ ಟೀಮ್ ಕ್ಯಾಪ್ಟನ್ ನಾನು ಹೇಳ್ದ ಕೇಳೋದು ನಿಮ್ ಡ್ಯೂಟಿ. ಆದ್ರೆ ಆ ಕ್ಯಾಪ್ಟನ್ಶಿಪ್ನ ಬಿಟ್ಕೊಟ್ಟಿದ್ದು ನಮ್ ಕಮ್ಲಿ. ತಾನಾಗೆ ಬಂದ್ರೆ ಅದು ಕ್ಯಾಪ್ಟನ್ಶಿಪ್ಪು, ಯಾರೇ ಅವ್ರು ಬಿಟ್ಕೊಟ್ಟು ಬಂದ್ರೆ ಅದು ಕ್ಯಾಪ್ಟನ್ಶಿಪ್ಪು. ಗೆಪ್ತಿ ಮಾಡಿಕೊ. ನಿಂಗೆ ನೀನ್ ಹೇಳು ಅನಿಕಾ, ನಾವೇನ್ ಮಾಡ್ಬೇಕು? ಹಾ, ಕೆಲ್ಸ ಮಾಡ್ಬೇಕು. ಎಲ್ರು ಮಾಡ್ತಿರೋದ್ ಕಾಣಿಸ್ತಿಲ್ವಾ? ಸರಿ ಅನಿಕಾ, ನಾವು ಮಾಡ್ತೀವಿ. ನಾವು ಮಾಡ್ತೀವಿ, ನೀನು? ನಾನು ನೋಡ್ಕೋತೀನಿ, ಅದೇ ನನ್ ಕೆಲ್ಸ. ಫ್ಲೋ ಇಲ್ದಿರೋ ಟೈರು ರೋಡ್ ಸರಿ ಇಲ್ಲ ಅಂತಂತೆ. ವಾಟ್? ನಥಿಂಗ್. ಹಲೋ ಎವ್ರಿವಾನ್, ನಿಂಗಿ, ನೀನ್ ಏನ್ ಕೇಳ್ದೆ? ಸರ್, ಅದು ಕ್ಯಾಪ್ಟನ್ ಆಗಿದ್ರೆ ನೀನ್ ಕೆಲಸ ಮಾಡಕ್ಕಿಲ್ವಾ ಅಂತ ಕೇಳ್ದೆ. ಕರೆಕ್ಟ್, ಹಿಂಗಿ ಕೇಳಿದ್ದು ಸರಿಯಾಗೇ ಇದೆ. ಕ್ಯಾಪ್ಟನ್ ಅಂದ ಕೂಡ್ಲೆ ಕೆಲಸ ಮಾಡಬಾರ್ದು ಅಂತ ಏನಿಲ್ವಲ್ಲ? ಹ್ಞೂ ಸರ್, ಹಂಗ್ ನೋಡ್ಬೇಕು ಅಂದ್ರೆ ಕ್ಯಾಪ್ಟನ್ನೇ ನಮ್ಗೆ ಹೆಂಗ್ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕು. ನಿಕಾ ಸರ್, ಬಟ್ ಆ್ಯಂಡ್ ನೀವೆಲ್ಲ ಕೆಲಸ ಮಾಡಲೇಬೇಕಂತ ಏನಿಲ್ಲ. ಆಸ್ ಅ ಕ್ಯಾಪ್ಟನ್ ಎಲ್ಲ ರೆಡಿ ಮಾಡಿಸೋದು ಅನಿಕಾ ಜವಾಬ್ದಾರಿ. ಯಾರ ಮನಸ್ಸಿಗೂ ವಿರುದ್ಧವಾಗಿ ಯಾರು ನಡ್ಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಇಫ್ ಯು ಗೈಸ್ ವಾಂಟ್, ಲೆಟ್ ಹರ್ ಡೂ ಇಟ್. ನನಗೆ ಕೆಲಸ ಕರೆಕ್ಟಾಗಿ ಆಗ್ಬೇಕು ಅನಿಕಾ. ನಿಂಗಿ, ಕೆಲಸ ನೆಟ್ಟಗಾಗೋ ಹಾಗೆ ನೋಡ್ಕೊ. ಆಹಾ, ಕಸ್ಟಮರ್ ಕೇಳಿದ್ದು 4G, ನೆಟ್ವರ್ಕ್ ಸಿಕ್ಕಿದ್ದು 4G. ಈಗ ನೋಡ್ತಾ ಇರಿ ನಾನು ಅದ್ ಹೆಂಗ ನೋಡ್ಕೋತೀನಿ ಅಂತ. ಮಾಡವಿ, ಮಾಡೋ. ಚಿಕ್ಕ ವಯಸ್ಸಲ್ಲಿ ನೀವು ಎಲ್ಲೇ ಕರ್ಕೊಂಡು ಹೋದ್ರೂ ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡು ಬಿಡಬೇಡ,
ಕಳೆದೋಗ್ತೀಯ ಅಂತ ಹೇಳ್ತಾ ಇದ್ರಿ ಅಪ್ಪ. ನೀವೀಗ ಕೈ ಹಿಡಿದೆ ನಿಜವಾಗ್ಲೂ ನಾನು ಎಲ್ಲೋ ಕಳೆದೋಗಿದ್ದೀನಿ ಅಂತ ಅನಿಸ್ತಾ ಇದೆ ಅಪ್ಪ. ನಿಮ್ಮನ್ನು ಹೀಗೆ ಮೊದಲು ನೋಡಿದಾಗ ನನಗೆ ತಡೆಯೋಕೆ ಆಗಲಿಲ್ಲ ಅಪ್ಪ. ನಿಮಗೆ ಯಾವಾಗ ಗುಣ ಆಗುತ್ತೋ ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಗುಣ ಆಗುತ್ತೋ ಇಲ್ವೋ ಅನ್ನೋ ಭಯ ಇನ್ನೊಂದ್ ಕಡೆ ಕಾಡ್ತಾ ಇತ್ತು. ಆದ್ರೆ ಈಗ ನಿಮ್ ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ನನಗೆ ಧೈರ್ಯ ಕೊಡ್ತಾ ಇದೆ ಅಪ್ಪ. ಸರಿಯಪ್ಪ, ನಾನು ಬರ್ಲಾ? ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ನಿಮಗೆ ಹರ್ಟ್ ಮಾಡಬೇಕು ಅಂತ ಅಲ್ಲ, ಆದ್ರೆ ನನಗೆ ಉತ್ತರ ಗೊತ್ತಾಗಬೇಕು. ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಗೌರಿ ಮತ್ತೆ ಮಗು ಮನೆ ಬಿಟ್ಟು ಹೋಗೋದಿಕ್ಕೆ ನೀವು ಕಾರಣನಾ ಅಪ್ಪ? ನೀನು ಕೇಳ್ತಾ ಇರೋದು ಪ್ರಶ್ನೆ ಅಲ್ಲ ಚಂದ್ರು. ನಾನು ಮಾಡಿದ ಪಾಪದ ಪ್ರತಿಬಿಂಬ. ಅವತ್ತು ಮಾಡಿದ ತಪ್ಪಿಗೆ ಈಗಲೂ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಕಣೋ. ಅಪ್ಪ, ನಿಮ್ಗೆ ಬೇಜಾರು ಮಾಡಬೇಕು ಅಂತ ನಾನು ಕೇಳಲಿಲ್ಲ. ಸಾರಿ ಅಪ್ಪ. ಇಲ್ಲ ಕಣೋ ಚಂದ್ರು, ನೀನು ಕೇಳೋದು ಸರಿನೇ. ಆದರೆ ನಾನು ಹಾಗೆ ಮಾಡಿದ್ದಕ್ಕೆ ಕಾರಣ ಆ ದಿನ ಅತ್ತೆ ಕಾಮಿನಿ. ಅದನ್ನ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಣ್ಣ, ನೀನ್ ನನ್ನ ನೆನೆಸ್ಕೊಂಡ್ಯಾ? ಏನಾದರೂ ಹೆಲ್ಪ್ ಬೇಕಾ? ನಿಮಗೆ ಅಂತಲ್ಲ, ಫಾರ್ ದ ಸೇಕ್ ಆಫ್ ಕಾಲೇಜ್ ಟೀಮ್. ಅದನ್ನ ನೀವು ಕ್ಯಾಪ್ಟನ್ ತವನೇ ಕೇಳಬೇಕು ಸರ್. ನಾವು ಅದನ್ನೇ ಮಾಡ್ತಿರೋದು ಕ್ಯಾಪ್ಟನ್. ಅಂದರೆ ನಮ್ಗೆ ಯಾವತ್ತಿದ್ರೂ ನೀವೇ ಕ್ಯಾಪ್ಟನ್. ಎಲ್ರು ನನಗೆ ಆಪೋಸಿಟ್ ಆಗ್ತೀರಾ? ಈಗ ಸದ್ಯಕ್ಕೆ ಎಲ್ರ ಹತ್ರ ಹೇಗಾದ್ರೂ ಕೆಲ್ಸ ತೆಗಿತೀನಿ ಇರಿ. ಈ ಕಮಲಿ ಎಲ್ಲೋದ್ಲು?